ಕನ್ನಡ ಇಂಡಸ್ಟ್ರಿಯಲ್ಲಿ ನಾಯಕಿಯರ ಪೇ ಸ್ಕೇಲ್ ತುಂಬ ಕಡಿಮೆ ಅಂತ ಹೇಳ್ತಾರೆ, ಒಪ್ಕೊಳ್ತೀರಾ? ನಿಜಾನಾ? ನಿಜ ಹೇಳಬೇಕಂದ್ರೆ ನನಗೆ ಹೆವಿ ಪೇಮೆಂಟ್ಸ್ ಬಂದಿರೋದು ಅಥವಾ ನಾನು ಇವತ್ತು ಸೆಕ್ಯೂರ್ ಆಗಿರೋದು, ನಾನು ಸುಮಾರು ತೆಲುಗು ಸಿನಿಮಾಸಲ್ಲಿ ಕೆಲಸ ಮಾಡಿಬಿಟ್ಟೆ. ನಾನು ಸುಳ್ಳಂತೂ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಎಸ್, ಕನ್ನಡದಲ್ಲಿ ಸ್ವಲ್ಪ ಬೇಜಾರಾಗತ್ತೆ ಕೆಲವು ಸಲ. ನಾಟ್ ಆಲ್, ಎಲ್ಲ ಪ್ರೊಡ್ಯೂಸರ್ಸು ಎಲ್ಲ ಡೈರೆಕ್ಟರ್ಸು ಆ ಥರ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದೇ ಇಲ್ಲ, ಬಿಕಾಸ್ ಅದು ತುಂಬ ತಪ್ಪಾಗುತ್ತೆ. ಕೆಲವು ಪ್ರೊಡ್ಯೂಸರ್ಸ್ ಇರ್ತಾರೆ, ಬನ್ನಿ ಸಂಜನಾ ಅವರೇ ಏನಿದೆ ಸ್ವಲ್ಪ ಕಮ್ಮಿಯಲ್ಲಿ ಮಾಡಿ ಹೋಗಿ, ನಿಮಗೆ ಯಾಕೆ ದುಡ್ಡು ಬೇಕು ಅಂತ ಕೇಳ್ತಾರೆ. ಸೊ ಅವಾಗ ಸ್ವಲ್ಪ ಬೇಜಾರಾಗುತ್ತೆ, ಯಾಕೆ ಹಿಂಗೆ ಮಾತಾಡ್ತೀರಾ ಸರ್, ಫಸ್ಟೇ ಮೂವಿ ಆಫರ್ ಮಾಡಿದ್ದೀರಾ, ಈಗ ಸ್ಕ್ರಿಪ್ಟ್ ಇಷ್ಟ ಆಗಿದೆ ಅಂತಂದರೆ, ಇಲ್ಲ ನಿಮಗೆ ಇನ್ನೂ ಮೈಲೇಜ್ ಸಿಗುತ್ತೆ. ಸೊ ಇದೆಲ್ಲ ಎಲ್ಲ ಕಡೆ ಆಗೋದು. ಇಂಥ ಡೈಲಾಗ್ಸ್ ನಾನು ತೆಲುಗುನಲ್ಲೂ ಕೇಳಿದ್ದೀನಿ, ಮಲಯಾಳಂ ಇಂಡಸ್ಟ್ರಿಯಲ್ಲೂ ಕೇಳಿದ್ದೀನಿ, ಬರೀ ಕನ್ನಡದಲ್ಲಿ ಅಂತ ಇಲ್ಲ. ದಟ್ಸ್ ಅ ಲೈ. ಓಕೆ ಸಂಜು, ಇದೆಲ್ಲ ಓಕೆ, ಇದೆಲ್ಲ ಒಂದು ಕಡೆ ಪಕ್ಕಕ್ಕಿಡು. ಅಚೀವ್ಮೆಂಟ್ಸು, ಸಿನಿಮಾಸು, ಯಾವ ಸಿನಿಮಾ ಮಾಡ್ತಾ ಇದೆಯಾ, ಹೇಗೆ ನಡೀತಾ ಇದೆ, ಪರ್ಸ್ನಲ್ ಲೈಫ್ ಬಗ್ಗೆ ಈಗ ನಾನು ಕ್ವೆಶನ್ ಕೇಳ್ತೀನಿ. ಮದುವೆ ಯಾವಾಗ? ಮದುವೆ ಬಗ್ಗೆ ನೀಕೆಂದುకు ಬಂಗಾರು? ಆ್ಯಂಡ್ ಮದುವೆ ಅನ್ನೋದು ಎಲ್ಲಿ ಹೋಗುತ್ತೆ? ಮದುವೆ ಮಾಡ್ಕೊಂಡ್ರೆ ಏನು ಮಾಡ್ಕೊಬೇಕು? ಮನೇಲಿ ಕುತ್ಕೊಂಡಿರ್ಬೇಕು, ಅಡುಗೆ ಮಾಡಬೇಕು. ಅದೀಗ ಅಡುಗೆ ಮಾಡೋರು ಮನೇಲಿ ಇದ್ದಾರಾಗಲೇ, ಸೊ ನಾನು ಯಾಕೆ ಮನೇಲಿ ಕುತ್ಕೊಂಡು ಅಡುಗೆ ಮಾಡಬೇಕು? ನಾನು ಯಾಕೆ ಮದುವೆ ಮಾಡಬೇಕು? ನನಗೆ ಮದುವೆ ಅಂದರೆ, ಆ್ಯಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಇಂಡಸ್ಟ್ರಿಗೆ ತುಂಬ ಬೇಗ ಬಂದಿದ್ದೀನಿ. ಐ ಹ್ಯಾವ್ ಕಮ್ ಅರ್ಲಿ ಇನ್ ಲೈಫ್. ಆ್ಯಂಡ್ ನನಗೆ ಈಗೇನು ಸ್ವಲ್ಪ ಹೆಸರು, ಸ್ವಲ್ಪ ರೆಕಗ್ನೇಷನ್ ಈಗೇನು ಬಂದಿದೆ. ನನಗೆ ಬಂದಿದ್ದ ಕೂಡಲೇ ಎಲ್ಲ ಒಂದು ಪ್ಲ್ಯಾಟ್ರಲ್ಲಿ ರೆಡಿ ಆಗಿತ್ತು, ಆ ಥರ ಅಲ್ಲ. ಕಷ್ಟಪಟ್ಬಿಟ್ಟು ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದೀನಿ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದು ಮಿಂಚೋದಕ್ಕೆ, ಇನ್ನೂ ಹೆಸರು ಮಾಡೋದಕ್ಕೆ. ಸೊ ನಾನು ಇನ್ನೊಂದಷ್ಟು ಹೆಸರು ಮಾಡಿಕೊಂಡು ಇನ್ನೊಂದು ಅಷ್ಟು ಒಳ್ಳೆ ಸಿನಿಮಾಸ್ ಮಾಡಿದ ಮುಂಚೆ ನಾನು ಯಾವತ್ತೂ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ. ಸರಿ ಬಂಗಾರು, ಈಗ ನಿಮಗೆ ಮದುವೆನಲ್ಲಿ ಏನೂ ಇಂಪಾರ್ಟೆನ್ಸ್ ಇಲ್ಲ ಮತ್ತು ವಿಶೇಷತೆ ಇಲ್ಲ ಅಂತ ಅನಿಸಿದ್ರು, ಬಾಯ್ ಫ್ರೆಂಡ್ ಆದರೂ ಇದ್ದೇ ಇರ್ತಾರಲ್ಲ. ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ, ಇಷ್ಟು ಗ್ಲಾಮರಸ್ ಆಗಿದ್ದೀರಾ, ತುಂಬ ಹುಡುಗರು ಲೈನ್ ಹೊಡಿತಾ ಇರಬೇಕಲ್ವಾ. ಸ್ವಲ್ಪ ನಿಮ್ಮ ಬಾಯ್ ಫ್ರೆಂಡ್ಸ್ ಬಗ್ಗೆ ಹೇಳಿ ದಯವಿಟ್ಟು. ನನಗೆ ಬಾಯ್ ಫ್ರೆಂಡ್ ಇದ್ದರೆ ಏನಾಗೋದು ಗೊತ್ತಾ ಪ್ರಾಬ್ಲಮ್ಮು? ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ, ಯಾಕೆ ಇಲ್ಲಿದೆಯಾ, ಯಾಕೆ ಅಲ್ಲಿದೆಯಾ, ಇದ್ಯಾಕೆ, ಅದ್ಯಾಕೆ, ಯಾಕೆ ಕೂತ್ಕೊಂಡಿದ್ಯಾ, ಯಾಕೆ ನಿಂತ್ಕೊಂಡಿದ್ಯಾ, ಇಷ್ಟೆಲ್ಲ ಕ್ವೆಶನ್ಸ್ ಬಂದರೆ ನನಗಾಗಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಬದುಕಕ್ಕೆ ನನಗಿಷ್ಟ. ಸೊ ಸಂಜನಾ ಯಾವತ್ತಾದರೂ ಒಂದು ಡೇಟಿಗೆ ಹೋಗಬೇಕಂದ್ರೆ, ಇಮ್ಯಾಜಿನ್ ಪ್ಯಾರಿಸ್ ಅಲ್ಲಿ ಹೋಗ್ಬಿಟ್ಟು ಐಫಿಲ್ ಟವರ್ಸ್ ಮೇಲೆ ಯು ಗೋಯಿಂಗ್ ಫಾರ್ ಅ ಬ್ಯೂಟಿಫುಲ್ ಮೂನ್ ಲೈಟ್ ಡಿನ್ನರ್ ಡೇಟ್. ಸೊ ಆ ಮೂನ್ ಲೈಟ್ ಡಿನ್ನರ್ ಡೇಟಿಗೆ ಕಂಪ್ಯಾನಿಯನ್ ಯಾವ ಹೀರೋ ಆಗ್ತಾರೆ? ನನ್ನ ಉಸಿರಲ್ಲಿ ಒಬ್ಬರು ಹೀರೋ ಇದ್ದಾರೆ. ಉಸಿರು ತಗೊಂಡು ಉಸಿರು ಬಿಟ್ಟರೆ ಒಬ್ಬರೇ ಹೀರೋ ಇದ್ದಾರೆ, ಶಾರುಖ್ ಖಾನ್. ಸೊ ಶಾರುಖ್ ಖಾನ್ ಇಲ್ಲೇ ಐ ಕಾಂಟ್ ಇಮ್ಯಾಜಿನ್ ಎನಿಬಡಿ ಎಲ್ಸ್. ಐ ಲವ್ ಶಾರುಖ್ ಖಾನ್. ಅಂದರೆ ಅವ್ರ ಪಿಕ್ಚರ್ ನಡೀತಾ ಇದ್ದರೆ ಅವ್ರಿಗೇನಾದರೂ ಒಂದಿಷ್ಟು ಏಟಾದರೆ ನಾನು ಹತ್ಬಿಡ್ತೀನಿ, ಜೋರಾಗಿ ಹತ್ಬಿಡ್ತೀನಿ. ಇದು ತುಂಬ ಫಿಲ್ಮಿಯಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು, ಬಟ್ ನಿಜವಾಗ್ಲೂ ಅವ್ರು ನಾನು ಉಸಿರಲ್ಲೇ ಇದ್ದಾರೆ. ನೀವಂದರೆ ಎಷ್ಟು ಅಭಿಮಾನಿಗಳಿದ್ದಾರೆ, ಎಷ್ಟು ಆಡಿಯನ್ಸ್ ಎಷ್ಟು ಬೇಸರವಾಗಿ ಕಾಯ್ತಾ ಇರ್ತಾರೆ ಸಂಜನಾ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ. ಸೊ ಅಂಥದ್ದಲ್ಲಿ ಸಂಜನಾ ಸಿನಿಮಾ ಹೀರೋಯಿನ್ ಬಿಟ್ಟು ಒಂದು ಐಟಮ್ ಗರ್ಲ್ ಆಗ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ, ಯಾಕೆ? ಹೊಸ ಐಟಮ್ ಗರ್ಲ್ ಅಂತ ಅಲ್ಲ, ನಾನು ಐಟಮ್ ಗರ್ಲ್ ಹುಡುಗಿಯ ಪಾತ್ರ ಮುಖ್ಯ ನಟಿಯಾಗಿ ನಿಭಾಯಿಸ್ತಾ ಇದ್ದೀನಿ. ಗೌರೀಶ್ ಅಕ್ಕಿ ಅವರ ಸಿನಿಮಾ ಮೈ ಡಾರ್ಲಿಂಗ್ ಎಂಬ ಪಿಕ್ಚರಲ್ಲಿ ಮುಖ್ಯ ಹೀರೋಯಿನ್ ಆಗಿ ಮುಖ್ಯ ಪಾತ್ರದಲ್ಲಿ. ಬಟ್ ಆ ಮುಖ್ಯ ಪಾತ್ರದಲ್ಲಿ ಸಿನಿಮಾನಲ್ಲಿ ನಾನು ಒಂದು ಐಟಮ್ ಹುಡುಗಿಯ ಪಾತ್ರ ನಿಭಾಯಿಸ್ತಾ ಇದ್ದೀನಿ. ರಿಯಲ್ ಲೈಫಲ್ಲಿ ನಾನು ಐಟಮ್ ಹುಡುಗಿ ಆಗ್ತಾ ಇಲ್ಲ. ಸೊ ಅಗ್ರಜ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರಿಗೆ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಆಯಿತು, ಅದು ನೀವಿಲ್ವೇ ಇಲ್ಲ, ಬಟ್ ನಿಮ್ಮ ಬೆನ್ನು ತೋರಿಸ್ಬಿಟ್ಟು ಅದು ಸಂಜನಾ ಅಂತ ಒಪ್ಸಕ್ಕೆ ನೋಡಿದ್ರು, ಜನತೆಗೆ ಒಪ್ಸಕ್ಕೆ ನೋಡಿದ್ರು. ಆ ಥರ ಇನ್ನೊಂದ್ಸಲ ಜೀವನದಲ್ಲಿ ಆದರೆ ನೀವು ಏನು ಮಾಡ್ತೀರಾ? ಮೋರ್ ದೆನ್ ಈ ಥರ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆದರೆ, ಈ ಥರ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ಆಲ್ರೆಡಿ ನಾನು ಕಾಷನ್ಸ್ ತೊಗೊಂಡಿದ್ದೀನಿ, ಆಲ್ರೆಡಿ ಕೇರ್ಫುಲ್ ಇರ್ತೀನಿ. ಬಟ್ ಹೇಗಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ರೆ, ನಾವು ಇಂಡಸ್ಟ್ರಿಯಲ್ಲಿ ಇರೋದು ಒಳ್ಳೊಳ್ಳೆ ಸಿನಿಮಾಸ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ, ಯಾರು ಏನು ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೂ ಅಲ್ಲ. ಸೊ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀನಿ. ನೀವು ಸಿಕ್ಕಾಪಟ್ಟೆ ಹ್ಯೂಮರಸ್ ಅಂತ ಹೇಳ್ತಾರೆ, ಅಂದರೆ ಒಂದು ಶೂಟಿಂಗ್ ಲೊಕೇಶನಲ್ಲಿ ಕುತ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕನೇ ಎಲ್ಲರೂ ಕುತ್ಕೊಂಡು ನಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದು ಹೇಗೆ ಮಾಡ್ತೀರಾ ನೀವು? ಅಷ್ಟು ಕಾಮಿಡಿನೆಸ್, ಅಷ್ಟು ಹ್ಯೂಮರ್ ನಿಮಗೆ ಎಲ್ಲಿಂದ ಬಂತು? ಶೂಟಿಂಗ್ ಲೊಕೇಶನಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಎಲ್ಲಿ ಕುಂತಿರ್ತೀನೋ, ನಾನು ತುಂಬ ಟಾಕಿಟಿವ್ ಅಲ್ವಾ. ಸೊ ನಾನು ಅಕ್ಕಪಕ್ಕದಲ್ಲೇ ಎಲ್ಲರೂ ಬಂದ್ಬಿಟ್ಟು ಜೋಕ್ ಮಾಡಿಕೊಂಡು ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ನಗಿಸ್ತಾನೇ ಇರ್ತಾರೆ. ಸೊ ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ, ಬಂಡಲ್ ಆಫ್ ಜಾಯ್. ಸೊ ಖುಷಿಯಾಗಿರ್ತೀನಿ ಆ್ಯಂಡ್ ಅದು ಆಟೋಮೆಟಿಕ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ.
ಬೆಳಗ್ಗೆ ಎದ್ದಿದ ಕೂಡಲೇ ಒಂದು ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ನೀವಿದ್ರೆ ನೀವು ಹೇಗೆ